ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ವಿಷಯ ಅಂತ ಹೇಳಿದ್ರೆ, ಈಗ ಕೆದವರು ನೋಟಿಫಿಕೇಶನ್ ರಿಲೀಸ್ ಮಾಡಿ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ರೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಹಾಗೆ ಅಪ್ಲಿಕೇಶನ್ ಎಡಿಟಿಂಗ್ ಬಗ್ಗೆ ಕೂಡ ಹೇಳಿದ್ದಾರೆ. ಸೊ ಎಲ್ಲವನ್ನು ಕೂಡ ತಿಳಿದುಕೊಳ್ತಾ ಹೋಗೋಣ. ಮೊದಲಾಗಿ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಫೆಬ್ರವರಿ 18 ಅಂತ ಈ ಹಿಂದಿನ ನೋಟಿಫಿಕೇಶನ್ ಮೆನ್ಷನ್ ಮಾಡಿದ್ರು. ಈಗ ಆ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿ ಫೆಬ್ರವರಿ 24ರವರೆಗೆ ಅವಕಾಶವನ್ನು ನೀಡಿದ್ದಾರೆ. ಫೆಬ್ರವರಿ 24ರ ರಾತ್ರಿ 11:59ರವರೆಗೆ ವಿದ್ಯಾರ್ಥಿಗಳು ಅಂದರೆ ನೀವು KCETಗೆ ಅಪ್ಲಿಕೇಶನ್ ಹಾಕಬಹುದು. ನಂತರ ಈ ವರ್ಷ ಮೆಡಿಕಲ್, ಡೆಂಟಲ್, ಆಯುಷ್, ಹಾಗೆ BPO, BPT, ಅಲೈಡ್ ಹೆಲ್ತ್ ಸೈನ್ಸ್ ಈ ಎಲ್ಲ ಕೋರ್ಸನ್ನ ಮಾಡಬೇಕು ಅಂತಿರೋ ವಿದ್ಯಾರ್ಥಿಗಳು ಕೂಡ ಕೆದವರು ನಡೆಸುವಂತಹ ಕೌನ್ಸಿಲಿಂಗ್ ಏನಿದೆ ಅಂದರೆ ಕರ್ನಾಟಕದಲ್ಲಿ ನಡೆಯುವಂತಹ ಮೆಡಿಕಲ್, ಡೆಂಟಲ್, ಆಯುಷ್ ಕೌನ್ಸಿಲಿಂಗ್, ಹಾಗೆ BPO, BPT, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳ ಕೌನ್ಸಿಲಿಂಗ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ KCETಗೆ ಈಗಲೇ ಅಪ್ಲಿಕೇಶನ್ ಹಾಕಬೇಕು. ಸೊ ಯಾವುದಾದ್ರೂ ವಿದ್ಯಾರ್ಥಿಗಳು ಇದುವರೆಗೆ ಅಪ್ಲಿಕೇಶನ್ ಹಾಕದಿದ್ರೆ ಅವರಿಗೆ ತಿಳಿಸಿ. ನಂತರ ಹಲವಾರು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಮಿಸ್ಟೇಕ್ ಆಗಿದೆ, ಸರಿ ಮಾಡ್ಕೊಳ್ಬೇಕು, ಯಾವಾಗ ಎಡಿಟ್ ಮಾಡೋದು ಈ ರೀತಿ ಕೇಳ್ತಾ ಇದ್ರು. ನೀವು ಈಗಲೂ ಕೂಡ ಎಡಿಟ್ ಮಾಡಿ ಸರಿ ಮಾಡ್ಕೋಬಹುದು. ಅಂದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಏನು ಲಿಂಕ್ ಕೊಟ್ಟಿದ್ರು ಅದ್ರ ಮೂಲಕನೇ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ನೀವು ಅಪ್ಲಿಕೇಶನ್ ಯಾವ್ಯಾವ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿದಿರಾ ಅದು ತೋರಿಸ್ತಾ ಇರುತ್ತೆ. ಅಲ್ಲೇನು ಮಿಸ್ಟೇಕ್ ಆಗಿದೆ ಅದನ್ನ ಎಡಿಟ್ ಮಾಡಿ ಸರಿ ಮಾಡಿಕೊಂಡು ಮತ್ತೊಮ್ಮೆ ಸಬ್ಮಿಟ್ ಕೊಟ್ರೆ, ಅಂದರೆ ಎಡಿಟ್ ಆಗಿರೋ ಅಪ್ಲಿಕೇಶನ್ ಏನಿದೆ ಅದು ಫೈನಲ್ ಅಪ್ಲಿಕೇಶನ್ ಆಗಿರುತ್ತೆ, ಅದು ಸೇವ್ ಆಗಿರುತ್ತೆ. ಅದರ ನಂತರ ನೀವು ಕೂಡ ಆ ಫೈನಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅದರ ಪ್ರಿಂಟ್ಔಟ್ ಅನ್ನ ತೆಗೆದುಕೊಳ್ಳಿ. ಓಕೆ, ನಂತರ ಇದಿಷ್ಟು ವಿಷಯ ಆಗಿತ್ತು. ಬೇರೆ ನೋಟ್ಸಿದ್ರೆ ನೋಡೋಕೆ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.